ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ತಾಲೂಕಿನ ಸತ್ತಿಹಳ್ಳಿ ಗ್ರಾಮದ ನಿವಾಸಿಗಳು ಈಗ ಭೀತಿಯ ನೆರಳಿನಲ್ಲಿ ಬದುಕುವಂತಾಗಿದೆ. ಈ ಹಿಂದೆ ಕೇವಲ ತೋಟಗಳಿಗೆ ಸೀಮಿತವಾಗಿದ್ದ ಆನೆಗಳ ಅಟ್ಟಹಾಸ ಇದೀಗ ನೇರವಾಗಿ ಜನವಸತಿ ಪ್ರದೇಶಗಳಿಗೆ ವ್ಯಾಪಿಸಿರುವುದು ಆತಂಕವನ್ನ ಇಮ್ಮಡಿಗೊಳಿಸಿದೆ. ಗುರುವಾರ ತಡರಾತ್ರಿ ಗ್ರಾಮದ ಕೃಷ್ಣ ಎಂಬುವರ ಮನೆಯ ಅಂಗಳಕ್ಕೆ ನುಗ್ಗಿದ 2 ಬೃಹತ್ ಕಾಡಾನೆಗಳು ಅಲ್ಲಿನ ನರ್ಸರಿಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿವೆ. ಸಾವಿರಾರು ರೂಪಾಯಿ ಮೌಲ್ಯದ ಕಾಫಿ ಮತ್ತು ಸಿಲ್ವರ್ ಸಸಿಗಳ ಬುಟ್ಟಿಗಳನ್ನ ಕಾಲ್ತುಳಿತಕ್ಕೆ ಸಿಲುಕಿಸಿ ನಾಶಪಡಿಸಿರುವ ಆನೆಗಳು ಅಲ್ಲಿದ್ದ ಕೃಷಿ ಉಪಕರಣಗಳಿಗೂ ಹಾನಿ ಮಾಡಿವೆ. ಜನನಿ ಬೀಡ ಪ್ರದೇಶದಲ್ಲೇ ಆನೆಗಳು ಬೀಡು ಬಿಟ್ಟಿರುವುದರಿಂದ ಸಾರ್ವಜನಿಕರು ಮನೆಯಿಂದ ಹೊರಬರಲು ನಡುಗುವಂತಾಗಿದೆ. ಅರಣ್ಯ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಈ ಪುಂಡಾನೆಗಳನ್ನ ಕಾಡಿಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಭಾಗದ ಜನರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಗ್ರಾಮಸ್ಥರು ತೀವ್ರವಾಗಿ ಆಗ್ರಹಿಸಿದ್ದಾರೆ.